ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಈಗ ನೀವು ಮಾಡಕ್ ಹೊರಟಿರೋ ಪ್ರಯತ್ನ ಬರೀ ನಮ್ ಕಂಪನಿಗೆ ಮಾತ್ರ ಅಲ್ಲ, ಇದು ನಮ್ ಎಸ್ಟೇಟ್ ಓನರ್ಸ್ಗೂ ತುಂಬಾ ಡೇಂಜರ್. ಲಾಭ ಗಳಿಸಕ್ಕೆ ದಾರಿ ಹುಡ್ಕೋದ್ ಎಷ್ಟು ಮುಖ್ಯನೋ ಹಾಗೆ ಅಪಾಯ ಆಗದೆ ಇರೋ ಹಾಗೆ ಹೆಜ್ಜೆ ಇಡೋದು ಅಷ್ಟೇ ಮುಖ್ಯ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಹಾಗೆ ಈಗ ರನ್ನಿಂಗ್ ಅಲ್ಲಿರೋ ಎಸ್ಟೇಟ್ ಓನರ್ಸು, ಶೇರ್ ಹೋಲ್ಡರ್ಸು, ಸಪ್ಲೈಯರ್ಸ್ ಇವ್ರ ಜೊತೆ ಇರೋ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅಧಿಕಾರ ಇರೋದು ನನ್ನೊಬ್ಳಿಗೆ. ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ನಾನ್ ಹೇಳ್ತಾ ಇಲ್ಲ, ಕಂಪನಿ ರೂಲ್ಸ್ ಹೇಳ್ತಾ ಇದೆ. ನೋಡಿ, ಇಷ್ಟು ದಿನ ಹೇಗೆ ನೀವು ನಮ್ಮ ಕಂಪನಿಗೆ ಉತ್ತಮ ಗುಣಮಟ್ಟದ ಕಾಫಿ ಬೀಜಗಳನ್ನ ಸಪ್ಲೈ ಮಾಡ್ತಾ ಇದ್ರೋ ಹಾಗೆ ಇನ್ ಮುಂದೆನೂ ಮುಂದುವರಿಸ್ಕೊಂಡು ಹೋಗಿ. ನಿಮ್ಗೆ ನಮ್ ಕಂಪನಿ ಕಡೆಯಿಂದ ಅಥವಾ ಯಾರದೇ ಕಡೆಯಿಂದ ಯಾವುದೇ ಪ್ರಾಬ್ಲಮ್ಸ್ ಬಂದ್ರೂ ನೀವು ಯಾವಾಗ ಬೇಕಾದ್ರೂ ನನ್ನನ್ನು ಬಂದು ನೋಡ್ಬೋದು. ನಾನು ನಿಮಗೆ ಎನಿ ಟೈಮ್ ಅವೈಲೇಬಲ್ ಆಗಿರ್ತೀನಿ. ಇದಕ್ಕೆ ಯಾರ ಪರ್ಮಿಷನ್ನು ಬೇಕಾಗಿಲ್ಲ. ಸರಿ ಮೇಡಮ್, ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಮೇಡಮ್. ನೋಡಿ, ನಿಮ್ ಬಿಸ್ನೆಸ್ ಡೀಲ್ಸ್ಗೆ ಮೂಗ್ ತೂರಿಸಿ ಅಡ್ಡ ಬಂದಿರೋದಕ್ಕೆ ನಿಮ್ಗೆ ಕೋಪ ಬಂದಿರ್ಬೋದು ನಿಜ. ಆದ್ರೆ ಅಡ್ಡದಾರಿಗೆ ಹೋಗಿ ಕಂಪನಿ ಪ್ರಿನ್ಸಿಪಲ್ಸ್ನ ಗಾಳಿನಲ್ಲಿ ತೋರೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನಾನೇನಾದರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಇಲ್ಲಾಂದರೆ ಕಾವೇರಿ ಇದನ್ನಿನ್ನ ಹೆಚ್ಚು ಮಾಡ್ತಾಳೆ. ಮತ್ತೆ ಪೂರ್ಣಿಮನ ಹತ್ರ ಒಳ್ಳೊಳಾಗೋದಕ್ಕೆ ನನ್ನನ್ನು ಬಲಿ ಕೊಡೋದಕ್ಕೆ ಹೊರಟಿದ್ದಾಳೆ. ಅದಕ್ಕೆ ನಾನು ದಾರಿ ಮಾಡಿಕೊಡ್ಬಾರ್ದು. ಏನು ಮಾಡಲಿ? ಡೈರೆಕ್ಟಾಗಿ ಹೋಗಿ ಮಾತಾಡಿ ನನ್ನ ಮತ್ತು ಮೋನಿಕಾ ವಿಚಾರದಲ್ಲಿ ಅವಳು ತಲೆ ಹಾಕದೇ ಇರೋ ರೀತಿ ಮಾಡಬೇಕು. ಮಾಡ್ತೀನಿ. ಮೇ ಕಮ್ ಇನ್? ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಬಾಸ್ ಹತ್ರನಾ ನಾದ್ನಿ ಹತ್ರನಾ? ನನಗೆ ಯಾವ ನಾದ್ನಿನೂ ಇಲ್ಲ ಮೇಡಮ್. ಸೊ ಬಾಸ್ ಹತ್ರನೇ ಮಾತಾಡಬೇಕಿತ್ತು. ನಾದ್ನಿ ಅನ್ನೋಳು ಯಾವತ್ತೋ ಊರಲ್ಲಿ ಮರ್ಯಾದೆ ತೆಗೆದು ನಮ್ಮ ಪಾಲ್ಗೆ ಸತ್ತು ಹೋದ್ಲು. ಆಯ್ತು, ನಿಮ್ ನಾದ್ನಿ ಕತೆನ ಬಿಡಿ. ಬಾಸ್ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದಿದ್ದೀರಲ್ಲ, ಏನ್ ವಿಷಯ? ನನ್ನ ನಾದ್ನಿ ಬಗ್ಗೆ ಮಾತಾಡಿದ್ದಕ್ಕೆ ಮೇಡಮ್ಗೆ ಯಾಕೋ ಬೇಜಾರಾಗಿದೆ ಅಂತ ಅನ್ನಿಸ್ತಿದೆ. ಸಾರಿ ಮೇಡಮ್, ಅವಳ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಮಾತು ಯಾಕೋ ಸ್ವಲ್ಪ ಹಾರ್ಶ್ ಆಗಿರುತ್ತೆ. ಪರವಾಗಿಲ್ಲ, ಮಾತಾಡ್ಬೇಕು ಅಂತ ಬಂದಿದ್ದೀರಾ ಅಲ್ವಾ? ಏನ್ ವಿಷಯ ಅಂತ ಹೇಳಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ದೊಡ್ಡೋರು ಹೇಳ್ತಾರೆ. ಆದ್ರೆ ನೀವು ನೋಡಿ, ಪ್ರಮಾಣಿಸಿ ನೋಡಿದ್ರೆ ಅದನ್ನ ನಿಜ ಅಂತ ಅಂದ್ಕೊಂಡ್ಬಿಟ್ರಿ. ನನ್ನ ಮತ್ತೆ ನನ್ನ ಕೊಲಿಗ್ ಮೋನಿಕಾ ಬಗ್ಗೆ ತಪ್ಪಾದ ರೀತಿಯಲ್ಲಿ ಅನುಮಾನ ಪಟ್ಟು ಅವಳನ್ನ ಕರೆಸಿ ಮಾತಾಡಿ ಅವಳ ಮನಸ್ಸಿಗೆ ನೋವು ಮಾಡಿದ್ದೀರಾ. ಇದು ಎಷ್ಟು ಮಟ್ಟಕ್ಕೆ ಸರಿ ಮೇಡಮ್? ತಪ್ಪು ಅಂತ ಅನ್ಸಿದ್ದಕ್ಕೇನೆ ಕರೆದು ಮಾತಾಡ್ಸಿ ಕಳ್ಸಿದ್ದು. ಕಾಫಿ ಬೀನ್ಸ್ ಅಲ್ಲಿ ಒಂದು ತಪ್ಪಾದ ಕಾಫಿ ಬೀಜ ಸೇರಿದ್ರೂ ಅದು ಇಡೀ ಕಾಫಿನೇ ಹಾಳು ಮಾಡತ್ತೆ. ಹಾಗೆ ಸಂಸಾರದಲ್ಲಿ ಒಂದು ಸಣ್ಣ ತಪ್ಪಾದ್ರೂ ಅದು ಇಡೀ ಸಂಬಂಧನೇ ಸಂಸಾರನೇ ಹಾಳು ಮಾಡತ್ತೆ. ಮೇಡಮ್, ಆಸ್ ಎ ಎಂಪ್ಲಾಯಿ ನಾನೇನೇ ತಪ್ಪು ಮಾಡಿದ್ರು ಅದನ್ನ ಕೇಳೋ ರೈಟ್ಸ್ ನಿಮ್ಗಿದೆ. ಹೋದ್ರೆ ನನ್ನ ಪರ್ಸನಲ್ ಲೈಫ್ನ, ಪರ್ಸನಲ್ ಚಾಯ್ಸ್ಗಳನ್ನ ಪ್ರಶ್ನೆ ಮಾಡೋದಕ್ಕಾಗಿ, ತಪ್ಪು ಅಂತ ಹೇಳೋದಕ್ಕಾಗ್ಲಿ ನಿಮಗೆ ಯಾವುದೇ ರೀತಿ ಹಕ್ಕು ಇಲ್ಲ.
ತಪ್ಪನ್ನ ಪ್ರಶ್ನೆ ಮಾಡೋದಕ್ಕೆ ಹಕ್ಕಾಕ್ಬೇಕು. ಅದನ್ನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು. ರಸ್ತೆಯಲ್ಲಿ ಒಬ್ಬ ಪೊರ್ಕಿ ಕಟ್ಕೊಂಡಿರೋ ಹೆಂಡತಿನ ಬಿಟ್ಟು ಯಾವಳ್ದೋ ಜೊತೆನೆ ಓಡಾಡ್ತಾ ಇದ್ರೆ ಚಪ್ಪಲಿ ತಗೊಂಡು ಹೊಡಿಬೋದು. ಟಿಪಿಕಲ್ ಇಂಡಿಯನ್ ವುಮೆನ್ಸ್ ಎಲ್ಲ ಇದೇ ತರ ಮಾಡೋದು. ಆದ್ರೆ ನನ್ನ ಕಂಪನಿ ಬಾಸ್ ಅಲ್ವಾ,